ಗೀತಾ ಮಹಾತ್ಮೆ. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನು ಪರಮಾತ್ಮನ ಅಣತಿಯಂತೆ 14 ಲೋಕಗಳನ್ನು ಸೃಷ್ಟಿಸಿ ಅದಕ್ಕೆ ಪೂರಕವಾಗಿ ಚೇತನ ರೂಪಿಯಾದ ಜೀವರನ್ನು ಸೃಷ್ಟಿಸಿದ. ಇಲ್ಲಿ ಕೇವಲ ಜೀವರನ್ನಷ್ಟೇ ಸೃಷ್ಟಿಸಿದ್ದಲ್ಲದೆ ಜೊತೆಗೆ ಯಜ್ಞವನ್ನು ಸೃಷ್ಟಿಸಿದ. ಇದಕ್ಕೆ ಒಂದು ಬಲವಾದ ಕಾರಣವಿದೆ. ಯಜ್ಞ ಎಂದರೆ ಪೂಜೆ, ಪರಮಾತ್ಮನ ಆರಾಧನೆ. ಯಜ್ಞವನ್ನು ಈ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟು ಪರಮಾತ್ಮನು, ಇದು ನಿಮ್ಮ ಇಷ್ಟಗಳನ್ನು ಪೂರೈಸುವ ಕಾಮಧೇನು. ಇದರ ಮೂಲಕ ನೀವು ನಿಮ್ಮ ಇಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಾ ಬೆಳೆಯಿರಿ ಎಂಬ ಹಿತವಚನವನ್ನು ಪ್ರಜಾಪತಿ ಬ್ರಹ್ಮನ ಮೂಲಕ ಹೇಳಿಸಿದ್ದಾನೆ. ಪರಮಾತ್ಮನ ಮಕ್ಕಳಾದ ನಾವು ಒಳ್ಳೆಯ ಉದ್ದೇಶಗಳಿಗಾಗಿ ಯಜ್ಞವನ್ನು ಮಾಡಿ ತನ್ಮೂಲಕ ಅಭಿವೃದ್ಧಿ ಹೊಂದಬೇಕು ಎಂದು ಪರಮಾತ್ಮನ ಆಶಯವಾಗಿದೆ. ಅಂದರೆ ನಮ್ಮ ಯಾವುದೇ ದುಷ್ಟ ಬಯಕೆ, ದುರಾಸೆಗಳ ಈಡೇರಿಕೆಗಾಗಿ ಯಜ್ಞವನ್ನು ಬಳಸಿಕೊಳ್ಳಬಾರದು ಎಂಬ ಎಚ್ಚರಿಕೆಯೂ ಇಲ್ಲಿ ವ್ಯಕ್ತವಾಗುತ್ತಿದೆ. ಪರಮಾತ್ಮನ ಸೃಷ್ಟಿಯಲ್ಲಿ ಮೊದಲು ಓಂಕಾರ, ವೇದಗಳು, ನಂತರ ಜಗತ್ತಿನ ಉಳಿವಿಗಾಗಿ ಯಜ್ಞ, ಯಜ್ಞದ ಉಳಿವಿಗಾಗಿ ಗೋವುಗಳು ಮತ್ತು ಗೋವುಗಳ ಉಳಿವಿಗಾಗಿ ಜೀವರಾದ ನಾವೆಲ್ಲರೂ ಸೃಷ್ಟಿಯಾಗಿದ್ದೇವೆ. ಹೀಗೆ ಪರಮಾತ್ಮನ ಸೃಷ್ಟಿಯು ಒಬ್ಬರ ಮೇಲೆ ಒಬ್ಬರು ಅವಲಂಬಿತರಾಗಿ ಪರಸ್ಪರಂ ಭಾವಯಂತಹ ಎಂಬಂತೆ ಯಜ್ಞದ ಮೂಲಕ ಸಾರ್ಥಕತೆಯನ್ನೂ ಮೋಕ್ಷವನ್ನೂ ಪಡೆಯಬೇಕೆಂಬ ಉದಾತ್ತ ಉದ್ದೇಶವಾಗಿತ್ತು. ಆದ್ದರಿಂದ ಪರಮಾತ್ಮನ ಮಕ್ಕಳಾದ ನಾವೆಲ್ಲರೂ ಪರಮಾತ್ಮನ ಉದ್ದೇಶಕ್ಕೆ ಚ್ಯುತಿ ಬರದಂತೆ ಸೃಷ್ಟಿಯ ಉಳಿವಿಗಾಗಿ ಕಾಲಕಾಲಕ್ಕೆ ಆತನ ಆರಾಧನೆಯನ್ನು ಬೇರೆ ಬೇರೆ ರೀತಿಯ ಯಜ್ಞಗಳ ಮೂಲಕ ಮಾಡುತ್ತಾ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅದರಲ್ಲಿಯೂ ನಾವು ನಮ್ಮ ಗೀತಾಜ್ಞಾನ ಯಜ್ಞದ ಸಮಸ್ತ ಬಳಗದ ಮೂಲಕ ಎಲ್ಲರಿಗೂ ಸುಲಭವಾದಂತಹ ಭಗವದ್ಗೀತೆಯ ಜ್ಞಾನ ಯಜ್ಞದಲ್ಲಿ ನಿರಂತರವಾಗಿ ಭಾಗಿಯಾಗುತ್ತಾ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗಿ ಪರಮಾತ್ಮನ ಸನ್ನಿಧಿಯಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆಯುವ ದಿಶೆಯಲ್ಲಿ ಪ್ರಯತ್ನ ಮಾಡೋಣ. ಹರಿ ಓಂ.